ಒರಾಯನ್ ಮಾಲ್, ರೆಡ್ ಎಫ್ಎಂ ಹಾಗೂ ವಿಸ್ತಾರ ನ್ಯೂಸ್ ಸಹಭಾಗಿತ್ವದೊಂದಿಗೆ ವಿಭಿನ್ನ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ 44 ಮಹಿಳಾ ಸಾಧಕಿಯರಿಗೆ ವಿಶೇಷ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಈ ಕುರಿತು ವರದಿ ಇಲ್ಲಿದೆ. ಒರಾಯನ್ ಮಾಲ್, ರೆಡ್ ಎಫ್ಎಂ ಸಹಭಾಗಿತ್ವದಲ್ಲಿ ವುಮೆನ್ಸ್ ಡೇ. 44 ಮಹಿಳಾ ಸಾಧಕರಿಗೆ ವಿಶೇಷ ಪ್ರಶಸ್ತಿ ನೀಡಿ ಗೌರವ ಸಲ್ಲಿಕೆ. ಮಹಿಳಾ ದಿನಾಚರಣೆ ಅಂಗವಾಗಿ ಇಂದು ನಗರದ ಒರಾಯನ್ ಮಾಲ್ನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 44 ಮಹಿಳಾ ಸಾಧಕರಿಗೆ ಒರಾಯನ್ ವೆಮ್ ಪವರ್ ರೆಡ್ ದಿವಾಸ್ 2024ರ ಅವಾರ್ಡ್ ನೀಡಿ ಗೌರವಿಸಲಾಯಿತು. ಮಾಲ್ ಬ್ರಿಗೇಡ್ ಗೇಟ್ವೇ ಕ್ಯಾಂಪಸ್ನಲ್ಲಿ ರೆಡ್ ಎಫ್ಎಂ ಸಹಯೋಗದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ಮಹಿಳೆಯರಿಗೆ ಗೌರವಿಸಲಾಯಿತು. ಪ್ರಿಯಾಂಕಾ ಉಪೇಂದ್ರ, ಗಾಯಕಿ ಉಷಾ ಉತ್ತಪ್ಪ ಸೇರಿದಂತೆ ಹಲವರು ಇದರಲ್ಲಿ ಭಾಗಿಯಾಗಿದ್ರು. ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಇವತ್ತು ನಾನು ಒರಾಯನ್ ಅಂಡ್ ರೆಡ್ ಎಫ್ಎಂ ಜೊತೆ ವೆಮ್ ಪವರ್ ಅವಾರ್ಡ್ಸ್ಗೆ ಬಂದಿದ್ದೀನಿ, ರೆಡ್ ಡಿವಾ ಅವಾರ್ಡ್ಸ್ಗೆ ಬಂದಿದ್ದೀನಿ. ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಅವರು ವಿಭಿನ್ನ ಕ್ಷೇತ್ರಗಳಿಂದ ವಿಮೆನ್ ಅಚೀವರ್ಸ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಡ್ತಿದ್ದಾರೆ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ ದಟ್ ಎಲ್ಲ ಕ್ಷೇತ್ರಗಳಲ್ಲಿ ವಿಮೆನ್ ತುಂಬಾ ಒಳ್ಳೆ ಕೆಲಸಗಳು ಮಾಡ್ಕೊಂತಿದ್ದಾರೆ. ಮಹಿಳಾ ಸಬಲೀಕರಣವನ್ನ ಉನ್ನತ ಧ್ವನಿಯೊಂದಿಗೆ ಪ್ರತಿಪಾದಿಸುವವಳಾಗಿ ಮಹಿಳಾ ಸಾಧಕಿಯರನ್ನ ಗೌರವಿಸುವ ಬ್ರಿಗೇಡ್ ಸಮೂಹದ ಅನನ್ಯ. ಈ ಕಾರ್ಯಕ್ರಮ ಮಹಿಳೆಯರನ್ನ ಸಬಲೀಕರಿಸುವಲ್ಲಿ ಬ್ರಿಗೇಡ್ ಸಮೂಹ ಹೊಂದಿರುವ ನೈಜ ಬದ್ಧತೆಯನ್ನ ಬಿಂಬಿಸುತ್ತದೆ ಎಂದು ಉಷಾ ಉತ್ತಪ್ ಹೇಳಿದ್ರು. ಇನ್ನು ಪ್ರಶಸ್ತಿ ವಿಜೇತರಾದ ಖ್ಯಾತ ನಟ ಜಗ್ಗೇಶ್ ಪತ್ನಿ ಪರಿಮಳಾ ಜಗ್ಗೇಶ್, ಮಹಿಳೆಯರು ಇನ್ನು ಹೆಚ್ಚು ಸಮಾಜ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕು, ಈ ಪ್ರಶಸ್ತಿ ಬಂದಿರೋದು ತುಂಬಾ ಸಂತೋಷ ತಂದಿದೆ ಅಂತ ತಿಳಿಸಿದ್ರು. I am so pleased to say that I'm part of this amazing, movement, shall I say. It's a movement. And, women's empowerment is something so fantastic and so important in today's life. For women and even men to understand that every woman's issue is truly a man's issue. And I think it's so fantastic that Orion Mall has got over 1,000 people, 1,000 women employed. I think this is really amazing. ಮೊದಲನೇದಾಗಿ ಹೆಣ್ಮಕ್ಳು ಸೇರಿ ಹೆಣ್ಮಕ್ಳಿಗೆ ಎಂಪವರ್ಮೆಂಟ್ ಅನ್ನೋದಕ್ಕೆ ಬಹಳ ಸಂತೋಷ ಆಯಿತು. ಇವತ್ತು ನಾವು ಸಣ್ಣವರಿದ್ದಾಗಿಂದ ಉಷಾ ಉತ್ತಪ್ ಮ್ಯಾಮ್ನ ಏನು ನೋಡಿ ಬೆಳೆದಿದ್ದೀವೋ, ಮತ್ತೆ ಕರ್ನಾಟಕದಲ್ಲಿ ಈ ಮದುವೆ ಆದ ನಂತರನೂ ಅವ್ರದೇ ಅಂತ ಒಂದು ಚಾಪೆ ಮೂಡಿಸಿರೋಂಥ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಮತ್ತೆ ಬ್ರಿಗೇಡ್ ಗ್ರೂಪ್ ಸಾಧಕರು, ಈ ಥರ ಹೆಣ್ಮಕ್ಳ ನಡುವೆ ನಮ್ಮ ಸೇವೆಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಐಡೆಂಟಿಫೈ ಮಾಡಿ ಕೊಟ್ಟಿರೋದಕ್ಕೆ ನಮ್ಮ ಹೆಗಲ ಮೇಲೆ ಜವಾಬ್ದಾರಿ ಜಾಸ್ತಿ. ವಿಸ್ತಾರ ನ್ಯೂಸ್ ಸಹಭಾಗಿತ್ವದಲ್ಲಿ ಆಯೋಜನೆ ಮಾಡಿದ ಮಹಿಳಾ ದಿನಾಚರಣೆ ಯಶಸ್ವಿಯಾಗಿ ಪೂರ್ಣಗೊಂಡಿತ್ತು. ಮಹಿಳಾ ಸಬಲೀಕರಣದಲ್ಲಿ ಭಾರತ ಪ್ರಗತಿ ಸಾಧಿಸಿದ್ರೂ ಕೂಡ ದೇಶ ಕೆಲವು ನಿರ್ದಿಷ್ಟ ಸವಾಲುಗಳಲ್ಲಿ ಸಿಲುಕಿದೆ. ಈ ಅಂತರವನ್ನ ತುಂಬಲು ಮಹಿಳೆಯರಿಗೆ ವ್ಯವಸ್ಥಾಪಕ ಸ್ಥಾನಗಳನ್ನ ನೀಡಿ ಅವರನ್ನ ಸಾಮಾಜಿಕವಾಗಿ ಮೇಲೆತ್ತುವುದು ಕಾರ್ಪೊರೇಟ್ ಸಂಸ್ಥೆಗಳ ಕಾರ್ಯವಾಗಿದೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಮಹೇಶ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.